ಅಟ್ಟಿ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲಿಗೆರೆ ಎಂಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಏನಪ್ಪ ಇವತ್ತು ಅಂದರೆ ಒಂದು ಸಣ್ಣ ರಾಜಕೀಯ ವಿಶ್ಲೇಷಣೆ. ಹಿರಿಯರು ಹೇಳಿದ್ದಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ಅದೇ ರೀತಿ ಹಿತ್ತಲು ಗಿಡ ಮದ್ದಲ್ಲ. ಅಂದರೆ ನಮ್ಮಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿಯೋ ನಮ್ಮ ಜಿಲ್ಲೆಯಲ್ಲೇ ಇದ್ದಂಥ ವಿಶ್ವಶ್ರೇಷ್ಠ ಒಂದು ಪ್ರವಾಸಿ ತಾಣ ಇದ್ದರೆ ನಾವು ಅದರ ಕಡೆ ಆಸೆನೂ ಪಡೋದಿಲ್ಲ ಮತ್ತು ಅಲ್ಲಿಯ ಇತಿಹಾಸದ ಬಗ್ಗೆ ಅಷ್ಟೊಂದು ಗಮನ ಹರಿಸಲ್ಲ. ಆದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಹೆಸರು ಪ್ರಜ್ವಲಿಸ್ತಾ ಇರ್ತದೆ. ಅಲ್ಲಿಗೆ ಪ್ರಪಂಚಾದ್ಯಂತ ಪ್ರವಾಸಿ ತಾಣವನ್ನು ನೋಡೋಕ್ಕೆ ಎಲ್ಲ ದೇಶ ವಿದೇಶಗಳಿಂದ ಬರ್ತಾರೆ. ಅಲ್ಲಿ ಇತಿಹಾಸವನ್ನು ತಿಳಿತಾರೆ. ಎಲ್ಲವನ್ನು ಪ್ರವಾಸಿಗರು ಬಂದು ಅಲ್ಲಿ ಆನಂದವನ್ನು ಪಡ್ತಾರೆ. ಆ ಇತಿಹಾಸವನ್ನು ಕೇಳಿ ತುಂಬ ಖುಷಿ ಪಡ್ತಾರೆ. ಅದೇ ರೀತಿ ಇವತ್ತು ಒಂದು ರಾಜಕೀಯ ವಿಶ್ಲೇಷಣೆ ಏನಪ್ಪ ಅಂತಂದರೆ, ಇತ್ತೀಚೆಗೆ ಏನು ನಮ್ಮ ಗೌರವಾನ್ವಿತ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ನೇತೃತ್ವದ ಒಂದು ಸರ್ಕಾರ ಮಹಿಳಾ ಮೀಸಲಾತಿಯ ವಿಚಾರವಾಗಿ ಲೋಕಸಭೆ ಹಾಗೂ ವಿಧಾನಸಭೆಯ ಒಂದು ವಿಚಾರವನ್ನು ಹಿತದೃಷ್ಟಿಯನ್ನು ಇಟ್ಕೊಂಡು ಮೀಸಲಾತಿಯನ್ನು ಕುರಿತು ಚರ್ಚೆ ಮತ್ತು ಅದರ ಬಗ್ಗೆ ಒಂದು ಮೀಸಲಾತಿಯನ್ನು ನಾವು ಜಾರಿಗೆ ತರಬೇಕು ಅಂತ ಒಂದು ಪ್ರಯತ್ನವನ್ನು ಪಟ್ಟರು. ಆದರೆ ಅದು ಸೋಲಾಯಿತೋ ಗೆಲುವಾಯಿತೋ ಅದು ನೆಕ್ಸ್ಟ್ ಸೆಕೆಂಡ್. ಸೋಲಾಗಿದೆ ಅಧಿಕೃತವಾಗಿ. ಆದರೆ ಇವೆಲ್ಲವೂ ರಾಜಕೀಯ ಪಕ್ಷಗಳು ಮಾಡುವಂಥ ಒಂದು ಚಾಣಾಕ್ಷತನ. ಯಾವ ಸಂದರ್ಭದಲ್ಲಿ ರಾಜಕೀಯ ಒಂದು ದಾಳವನ್ನು ಉಳಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ರಾಜಕಾರಣ ಅನ್ನೋದು ಕೆಲವು ಜನಕ್ಕೆ ಏನಾಗಿದೆ ಅಂತಂತಂದರೆ, ರಾಜಕಾರಣಿಗಳು ಒಂದು ಚದುರಂಗದ ಆಟವನ್ನು ಆಡ್ತಾರೆ. ಅದೇ ರೀತಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಅಧಿಕಾರವನ್ನು ಹಿಡಿಯಬೇಕು ಅಂತ ದಾಳವನ್ನು ಉಪಯೋಗಿಸ್ತಾರೆ. ಆದರೆ ನಮ್ಮ ಕೆಲವರಂತೂ ಅದರಲ್ಲೂ ನಮ್ಮ ಜನಗಳಲ್ಲಿ ಅತಿಯಾದ ಅಭಿಮಾನ, ಅಂಧ ಅಭಿಮಾನ ಇರ್ತದೆ. ಪರ ವಿರೋಧ ಅನ್ಕೊಂಡು ಒಬ್ರಿಗೊಬ್ಬರು ಎಲ್ಲಿಯೋ ಮಾಡಿ ಯಾವುದು ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ, ಕೈ ಮಿಲಾಯಿಸೋ ಮಟ್ಟಕ್ಕೆ ನನ್ನ ಪಕ್ಷ ಅಂತ ಹೊರಟೈತಾರೆ. ಆದರೆ ಅದು ರಾಜಕೀಯ ದಾಳ ಆಗಿರ್ಬೋದು, ಇಲ್ಲ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು, ಯಾರು ಏನೇ ಮಾಡಿದ್ರೂ ಮುಂದೊಂದು ದಿವಸ ಮೇಲ್ಗಡೆ ನಾಟಕ್ಕೆ ಎಲ್ಲರೂ ಸಹ ಆತನ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ, ನನಗೊಂದು ತುಂಬ ನೋವಾಯಿತು. ಈ ಮಹಿಳಾ ಮೀಸಲಾತಿಯ ವಿಚಾರವನ್ನು ಕುರಿತು ವಿಶ್ಲೇಷಣೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹಲವು ಜನ ಮೇಧಾವಿಗಳು, ಅದರಲ್ಲೂ ಕೆಲವರು ಮಹಿಳಾ ಮೀಸಲಾತಿಯ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದ್ದಾರೆ. ಸಂತೋಷ. ಯಾರು ಬೇಕಾದರೂ ವಿಚಾರವನ್ನು ಮಂಡಿಸ್ಬೋದು, ಮಾತಾಡುವ ಹಕ್ಕು ಎಲ್ರಿಗೂ ಇದೆ. ಆದರೆ ನನಗೊಂದು ನೋವು ಏನಪ್ಪ ಆಯಿತು ಅಂತಂದರೆ, ಅತಿ ಹೆಚ್ಚು ಜನ ಎನ್ ಡಿ ಎ ನೇತೃತ್ವದ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತತ್ತು ಅಂತ ಪರವಾಗಿ ಒಂದಷ್ಟು ಜನ, ವಿರೋಧವಾಗಿ ಒಂದಷ್ಟು ಜನ, ಅವ್ರಿಗೆ ತುಂಬ ಫಸ್ಟೇ ಗೊತ್ತಿತ್ತು ಇದು ಬೇಕು ಅಂತ ಈ ಟ್ಯಾಕ್ಟೀಸು ಅಂತ ಈ ರೀತಿ ನಾನಾ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಜನ ತಮ್ಮ ವಿಶ್ಲೇಷಣೆಗಳನ್ನ ಮಂಡಿಸಿದ್ದಾರೆ ಅಥವಾ ವಿಶ್ಲೇಷಣೆಗಳನ್ನ ಮಾಡಿದ್ದಾರೆ. ಆದರೆ ನನಗೆ ನೋವಾದದ್ದು ಏನಪ್ಪ ಅಂತಂದರೆ, ಅತಿ ಹೆಚ್ಚು ಜನ ನಮ್ಮ ಏನು ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿಯ ವಿಚಾರವಾಗಿ ಧ್ವನಿ ಎತ್ತಿದವರು ಯಾರ ನೇತೃತ್ವದ ಸರ್ಕಾರ ಅದನ್ನು ಮಂಡಿಸ್ತು ಅನ್ನೋದು ಮಾತ್ರ ನಮ್ಮ ಜನರಿಗೆ, ತಳಮಟ್ಟದ ಇಂದಿನ ಯುವಕರಿಗೆ ಗೊತ್ತಾಗುವ ರೀತಿ ವಿಶ್ಲೇಷಣೆಯನ್ನು ಮಾಡಲಿಲ್ಲ. ನಿಜವಾಗ್ಲೂ ಕರ್ನಾಟಕದ ಏನು ಹೆಮ್ಮೆಯ ಪುತ್ರ, ಪ್ರಪಂಚ ಕಂಡಂಥ ಮಹಾನ್ ರೈತ ನಾಯಕರು, ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು 1996ರಲ್ಲಿ ಅಂದು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರ ನೇತೃತ್ವದ ಸರ್ಕಾರ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ತಮ್ಮ ಮಂಡನೆಯನ್ನು ಮಂಡಿಸ್ತಾರೆ ಸಂಸತ್ನಲ್ಲಿ. ಅದು ಅಂಗೀಕಾರ ಆಗುತ್ತೋ ಅಥವಾ ಆಗಲಿಲ್ಲ, ಅದು ಬೇರೆ ಚರ್ಚೆ. ಆದರೆ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡತಕ್ಕಂತಹ, ವಿಶ್ಲೇಷಣೆಯನ್ನು ಮಾಡತಕ್ಕಂತಹ ಕೆಲವರು ಅತ್ಯಂತ ಮೇಧಾವಿಗಳು, ಕೆಲವರು ತಮಗೆ ಬೇಕಾದಂತೆ ವಿಶ್ಲೇಷಣೆ ಮಾಡುವಂಥವರು, ಎಲ್ರಿಗೂ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾವು ಯಾವತ್ತೇ ಮಾತಾಡಿದ್ರು ಆ ಮೀಸಲಾತಿಯನ್ನು ಬಂದು ವಿಚಾರ ಪ್ರಾಮಾಣಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ಸಂಸತ್ನಲ್ಲಿ ತೆರೆದಿಟ್ಟಂತಹ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರವರ ಹೆಸರನ್ನು ಹೇಳ್ದಂತಲೇ ಇತ್ತೀಚಿನ ಸಂಸತ್ನಲ್ಲಿ ಮಂಡಿಸಾಗ ಅದು ಬೀಳ್ತು, ಪರ ವಿರುದ್ಧವಾಗಿ ಚರ್ಚೆ ಮಾಡ್ತಾಯಿದ್ರಿ ಅಲ್ಲ. ಯಾಕೆ ಅಂತಂದರೆ,
ಕರ್ನಾಟಕದ ಆಸ್ತಿ ಎಚ್ ಡಿ ದೇವೇಗೌಡರು. ಅದು ಪಕ್ಷ ಬೇರೆ, ಅವ್ರ ಸಿದ್ಧಾಂತಗಳು ಕೆಲವರು ಒಪ್ತಾನೆ ಇರಬಹುದು. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಅವರ ರಾಜಕೀಯ ಇತಿಹಾಸ ಪುಟಗಳ ಒಂದು ವಿಶ್ಲೇಷಣೆಯನ್ನು ತಗೊಳ್ಳಿ, ಅವರ ಪುಸ್ತಕವನ್ನು ತಗೊಳ್ಳಿ. ಅವರು ಎಷ್ಟು ವರ್ಷ ಅಧಿಕಾರದಲ್ಲಿ ಇದ್ದರು ಅಂತ ಒಮ್ಮೆ ಅದನ್ನು ವಿಶ್ಲೇಷಣೆ ಮಾಡಿ, ಅದನ್ನು ನೋಡಿ, ಆಲೋಚನೆ ಮಾಡಿ, ಚೆನ್ನಾಗಿ ಓದಿ. ಅವರು ಇದ್ದಂಥ ಕಡಿಮೆ ಅವಧಿಯಲ್ಲಿ ಇಡೀ ಪ್ರಪಂಚದ ಒಂದು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ. ಅದೇ ರೀತಿ ರೈತ ಪರವಾಗಂತೂ, ನೀರಾವರಿ ಪರವಾಗಂತೂ ಅವರು ಕಡಿಮೆ ಅವಧಿಯಲ್ಲಿ ಮಂಡಿಸಿರ್ತಕ್ಕಂಥ ಅದನ್ನು ಒಂದು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೀರಾವರಿಯ ವಿಚಾರವಾಗಿ ಅನುಕೂಲ ಆಗುವಂಥ ಮಾಡಿಕೊಟ್ಟವರು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು. ಆ ವಿಶ್ಲೇಷಣೆಯನ್ನು ನಿಜವಾಗ್ಲೂ ಯಾರೂ ಮಾಡದೆ ಓದಿದ್ದು ಅತಿ ಹೆಚ್ಚಾಗಿ ಕೆಲವರು ಜನ ಮಾಡಿದ್ದಾರೆ. ಆದರೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಮಹಿಳಾ ಮೀಸಲಾತಿ ಪರ ವಿರುದ್ಧ ಹೇಳ್ತಾವ್ರೆ. ಆದರೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಲೋಕಸಭೆ ವಿಧಾನಸಭೆಗೆ ಮೊಟ್ಟ ಮೊದಲನೇ ಬಾರಿಗೆ ಒಂದು ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಲಿಲ್ಲ. ಅದು ನನಗೆ ಸ್ವಲ್ಪ ನೋವಾಯಿತು ಅಷ್ಟೇ. ಕರ್ನಾಟಕದವರು, ಕನ್ನಡದ ಮಣ್ಣಿನ ಮಗ, ಮೊದಲು ಈ ದೇಶದಲ್ಲಿ ಈ ಒಂದು ಮಹಿಳಾ ಮೀಸಲಾತಿ ವಿಧಾನಸಭೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಬೇಕು ಅಂತ ಅವರ ನೇತೃತ್ವದ ಸರ್ಕಾರ ಒಂದು ವಿಶ್ಲೇಷಣೆ ಅಂದರೆ ಅದನ್ನು ಮಂಡಿಸುವ ಮುಖಾಂತರ ಹೇಳ್ತು. ಈ ವಿಚಾರವನ್ನು ದಯಮಾಡಿ ಇವತ್ತಿನ ಯುವ ಪೀಳಿಗೆಗೆ ಅರ್ಥವಾಗುವ ರೀತಿ ಈ ತಳಮಟ್ಟದಿಂದ ಹೇಳಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ಏಕೆಂದರೆ ರಾಜಕಾರಣದಲ್ಲಿ ಶತ್ರುಗಳು ಯಾರೂ ಇಲ್ಲ, ಮಿತ್ರರು ಯಾರೂ ಇಲ್ಲ. ಒಂದು ವಿಭಾಗ ಈ ಕಡೆ ಇದ್ದರೆ ಇನ್ನೊಂದು ಚುನಾವಣೆಗೆ ಆ ಕಡೆ ಇರ್ತಾರೆ, ಆ ಕಡೆಯವರು ಈ ಕಡೆ ಇರ್ತಾರೆ. ಇದು ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಗಿ ನಡೆಯುವಂತಹ ಒಂದು ಚೆಸ್ ಆಟದಂತೆ ಇದು. ಆದರೆ ಏನೇ ವಿಶ್ಲೇಷಣೆ ಮಾಡಲಿ, ಒಂದ್ಸಲಿ ಈ ಒಂದು ಸಣ್ಣ ಒಂದು ಅದ್ಭುತ ಮಾತು ದೇವೇಗೌಡರನ್ನ ಈ ದೇಶದ ಒಬ್ಬ ಮಾಧ್ಯಮದವರು ಕೇಳ್ತಾರೆ, ಸರ್ ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ರೂ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ಅವರು ಒಂದು ಸಾಲಿ ನೋವನ್ನು ವ್ಯಕ್ತಪಡಿಸ್ತಾರೆ. ನಾನು ಸಿಕ್ಕಿದಂಥ ಕಡಿಮೆ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಿದೆ. ಆದರೆ ನನ್ನ ಮಾಡಿದಂಥ ಕೆಲಸಕ್ಕೆ ಯಾವುದೇ ಪ್ರಚಾರವನ್ನು ನಮ್ಮ ದೇಶದ ಕೆಲವು ಪ್ರಮುಖ ಮಾಧ್ಯಮಗಳು ನೀಡಲಿಲ್ಲ. ನನ್ನನ್ನೇನಾದರೂ ರಾಜಕೀಯವಾಗಿ ಹಿನ್ನಡೆ ಅಥವಾ ಕೊಂದಿವೆ ಅಂತಂದರೆ ರಾಜಕಾರಣವಾಗಿ ಈ ದೇಶದ ಕೆಲವು ಮಾಧ್ಯಮಗಳು ಅಂತ ಅದ್ಭುತವಾಗಿ ಹೇಳ್ತಾರೆ. ಅದು ನಿಜವಾಗ್ಲೂ ಅವರು ಹೇಳಿದಂಥ ಸಿಟ್ಟು, ಕೋಪ, ಅವರು ಮಾತಾಡಿದಂಥ ದಾಟಿ ಇವತ್ತು ಅದ್ಭುತ ಒಂದು ವಿಶ್ಲೇಷಣೆಗಳಲ್ಲಿ ಒಂದು ಅಂತಲೇ ಹೇಳ್ತಾ ನಾನು ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಅಂತಿಮಗೊಳಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಟೀಮಲ್ಲಿಗೆರೆ ಎಂ ಬಿ ಲೋಕೇಶ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರಗಳು.